ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ರೋಟಿ, ಚಪಾತಿ, ಕುಲ್ಚಾ, ನಾನ್, ಬಟರ್ ನಾನ್ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನೊಂದು 300 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡು ಇದಕ್ಕೆ ಉಪ್ಪು, ಖಾರ ಮತ್ತು ಸ್ವಲ್ಪ ಅರಿಶಿನ ಮತ್ತು ಇದು ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಅದನ್ನು ನೆನೆಯಕ್ಕೆ ಬಿಟ್ಬಿಡೋಣ. ಆಮೇಲೆ ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕು. ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಟೊಮೆಟೋನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಸೈಜ್ದು. ಆಮೇಲೆ ಈರುಳ್ಳಿನೂ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಒಂದು 7-8 ಮೆಣಸಿನ್ಕಾಯಿ. ಇನ್ನು ಮಸಾಲಕ್ಕೆ ಪಲಾವ್ ಎಲೆ, ಲವಂಗ, ಸ್ವಲ್ಪ ಚಕ್ಕೆ, ಕರಿಬೇವು, ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹುರ್ಕೋಬೇಕು ಇದಕ್ಕೆ ಗ್ರೇವಿಗೆ. ಇನ್ನು ಬೆಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಇನ್ನು ಮಸಾಲ ಪೌಡ್ರು, ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ, ಖಾರದ ಪೌಡ್ರು, ಆಮೇಲೆ ಸ್ವಲ್ಪ ಸಾಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ಇದು ಕಸ್ತೂರಿ ಮೇಥಿ, ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಆಮೇಲೆ ಎಣ್ಣೆ ಬೇಕು ಇದಕ್ಕೆ. ಅಷ್ಟೇ, ಬನ್ನಿ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಫಸ್ಟು ಒಂದು ಬಾಣಲಿ ಬಿಸಿಗಿಟ್ಟು ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಇದು ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ನಾವು ಬೆಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಇದಕ್ಕೆ ಬೆಣ್ಣೆ ಫ್ಲೇವರ್ದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಬೆಣ್ಣೆ ಬಿಸಿ ಆಗ್ತಾ ಇದೆ ಅಲ್ವಾ. ಬಿಸಿ ಆಗ್ತಿದ್ದಂಗೆ ನಾವೆಲ್ಲ ಐಟಮ್ಸ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋಬೇಕು. ಫಸ್ಟು ನಾನು ಮೆಣಸಿನ್ಕಾಯಿ ಹಾಕಿಬಿಟ್ಟು ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕಿ ಅದೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಇದು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಈರುಳ್ಳಿನೂ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿಬಿಡೋಣ. ಅರಿಶಿನ, ಉಪ್ಪು ಹಾಕಿದರೆ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ. ಇದು ಏನು ಗೊತ್ತಾ, ಚೆನ್ನಾಗಿ ಎಲ್ಲ ನೀಟಾಗಿ ಫ್ರೈ ಆದರೆ ಗ್ರೇವಿ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಅದೇ ಇರೋದು. ನೋಡಿ, ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಎಲ್ಲ ಫ್ರೈ ಆಗಬೇಕು. ಇದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಗ್ರೇವಿ ನಮಗೆ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ನೀಟಾಗಿ ಹಿಂಗೆ ನೋಡಿ ಕೈ ಆಡಿಸ್ತಾ ಇರಬೇಕು. ನಾವು ಇದು ಉಪ್ಪು ಹಾಕಿರೋದ್ರಿಂದ ಬೇಗನೆ ಈರುಳ್ಳಿ ಸಾಫ್ಟ್ ಆಗುತ್ತೆ, ಉಪ್ಪು ಮತ್ತು ಅರಿಶಿನ ಹಾಕಿರೋದ್ರಿಂದ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ನಿಮಗೆ ನೋಡಿ, ಇಲ್ಲಿ ನಾಟಿದಾದ್ರೂ ಹಾಕ್ಕೊಳ್ಳಿ, ಫಾರಮ್ ಆದ್ರೂ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ನಾಟಿ ಟೊಮೊಟೊನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಥರ ನೀವು ಈರುಳ್ಳಿ ಮತ್ತು ಟೊಮೊಟೊನ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಇವಾಗ ಟೊಮೊಟೊ ಹಾಕಿದ ಮೇಲೆ ಮತ್ತೆ ನಾನು ಇನ್ನೊಂದು ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಈ ಬೆಣ್ಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕ್ವಾಂಟಿಟಿ ಬೆಣ್ಣೆದೇ ಜಾಸ್ತಿ ಇರಲಿ ಎಣ್ಣೆಗಿಂತ. ಇದು ಹೆಸರಲ್ಲೇ ಇದೆ ಅಲ್ವಾ, ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಸ್ವಲ್ಪ ಬಟರ್ನ ನಾವು ಜಾಸ್ತಿ ಹಾಕಬೇಕಾಗುತ್ತೆ. ನೋಡಿ, ನಾನು ಇವಾಗ ಬೆಣ್ಣೆನೂ ಹಾಕಿದ ಮೇಲೆ ಈ ಬೆಣ್ಣೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಇದು ಈರುಳ್ಳಿ ಎಲ್ಲ ಚೆನ್ನಾಗಿ, ಟೊಮೊಟೊ ಎಲ್ಲ ಬೆಣ್ಣೆಯಲ್ಲೇ ಫ್ರೈ ಆಗ್ತಾ ಇರುತ್ತಲ್ವ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಇವಾಗ ಫ್ರೈ ಆಗಿ ಮಸಾಲ ಎಲ್ಲ ಬೆಂದಿದೆ ಅಲ್ವಾ. ಈಗ ಮಸಾಲ ಪೌಡ್ರನ್ನ ಹಾಕಬೇಕು. ನೋಡಿ, ಗ್ರೇವಿಗೆ ನಾನು ಇವಾಗ ಏನೇನು ಮಸಾಲ ಪೌಡ್ರ್ ತೊಗೊಂಡಿದ್ದೆ, ಖಾರದ ಪುಡಿ, ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಹಾಕಿಬಿಟ್ಟು ಮತ್ತೆ ಎಲ್ಲ ನೀಟಾಗಿ ಇದನ್ನು ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಒಗ್ಗರಣೆಯಲ್ಲಿ. ಆಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಇದು ನಾನು ವೀಡಿಯೋದಲ್ಲಿ ಅದು ತೋರಿಸ್ಬೇಕಾದ್ರೆ ಸ್ಕಿಪ್ ಆಗಿದೆ, ಅದು ಗೋಡಂಬಿನೂ ಮತ್ತು ನಾವು ಮಿಕ್ಸಿನೂ ಮಾಡ್ಕೋಬೇಕು ಪೇಸ್ಟು. ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಇವಾಗ ಸ್ವಲ್ಪ ಇಷ್ಟ ಆಗಿದೆ ಅಲ್ವಾ, ಇದು ಚೆನ್ನಾಗಿ ಬೆಂದಿದೆ. ಇದು ಗ್ರೇವಿಗೆ ಪರ್ಫೆಕ್ಟಾಗಿ ಆಗಿದೆ. ಈಗ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಗ್ರೇವಿನ. ಅದೇ ಬಾಣಲಿಯಲ್ಲಿಗೆ ಮತ್ತೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ಮತ್ತೆ ನಾನು ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಒಂದು 3 ಸ್ಪೂನ್ ಬೆಣ್ಣೆನೂ ಹಾಕಿದ್ದೀನಿ. ಬೆಣ್ಣೆ ಎಲ್ಲ ಬಿಸಿ ಆಗಲಿ. ಇದು ಬಿಸಿ ಆದಮೇಲೆ ನಾವು ಇದಕ್ಕೆ ಸಾಜೀರಿಗೆ ತೊಗೊಂಡಿದ್ವಿ ಅಲ್ವಾ, ಇಲ್ಲಿ ಒಗ್ಗರಣೆಲ್ಲ ಹಾಕಬೇಕು. ನಾನು ಹಾಕ್ತಾಯಿದ್ದೀನಿ ಸಾಜೀರಿಗೆ ಮತ್ತು ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿದು ಫ್ರೈ ಆಗಲಿ. ಕರಿಬೇವು ಮತ್ತು ಸಾಜೀರಿಗೆ ಫ್ರೈ ಆದಮೇಲೆ ನಾವೇನದು ಗ್ರೇವಿ ಮಾಡ್ಕೊಂಡಿದ್ವಿ ಅಲ್ವಾ, ಎಲ್ಲ ಫ್ರೈ ಮಾಡ್ಕೊಂಡಿರೋದು, ಆ ಗ್ರೇವಿನ ಈ ಬೆಣ್ಣೆ ಒಳಗೆ ಹಾಕಿಬಿಟ್ಟು ಚೆನ್ನಾಗಿ ಇದು ಆಯಿಲ್ ಬಿಡೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ಕುದಿಸ್ಬೇಕು. ಇದನ್ನು ನೋಡಿ, ಈ ಥರ ಬೆಣ್ಣೆ ಎಲ್ಲ ಚೆನ್ನಾಗಿ ಅದು ಎಣ್ಣೆ ಬಿಡಬೇಕು ಆ ಗ್ರೇವಿಯಲ್ಲಿ. ಆ ಗ್ರೇವಿ ನಮಗೆ ಏನು ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಲೋ ಫ್ಲೇಮಲ್ಲೇ ಇಟ್ಟದು ಕುದಿಯೋ ಅಷ್ಟೊತ್ತಿಗೆ ನಾನು ಒಂದು 15 ಅಷ್ಟು ಗೋಡಂಬಿ ತೊಗೊಂಡಿದ್ದೆ. ಆ ಗೋಡಂಬಿನ ನೀಟಾಗಿ ಇಲ್ಲಿ ಮಿಕ್ಸಿ ಮಾಡಿಕೊಂಡು ನೋಡಿ ಅದನ್ನು ಪೇಸ್ಟ್ ಹಾಕ್ತಾಯಿದ್ದೀನಿ. ಆ ಗೋಡಂಬಿ ಪೇಸ್ಟು ಹಾಕಿಬಿಟ್ಟು ಈ ಮಸಾಲ ಇದೇನು ಗ್ರೇವಿ ಕುದೀತಾ ಇರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆದಮೇಲೆ ನಾವೇನು ಪನ್ನೀರು ಮತ್ತು
ಅದಕ್ಕೆ ಮಸಾಲ ಪೌಡ್ರೇನು ಅರಿಶಿನ ಖಾರ ಉಪ್ಪು ಎಲ್ಲ ಗರಂ ಮಸಾಲ ಹಾಕಿಟ್ಟಿದ್ವಿ ಅಲ್ವಾ, ಅದು ಒಂದು 20 ನಿಮಿಷ ಅದು ಚೆನ್ನಾಗಿ ಅದು ಹೀರ್ಕೊಂಡಿರುತ್ತೆ ಮಸಾಲ, ಅದು ಉಪ್ಪು ಎಲ್ಲದನ್ನು. ಅದನ್ನು ಇವಾಗ ಈ ಗ್ರೇವಿಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಮತ್ತೆ ಅದು ಎಣ್ಣೆ ಬಿಟ್ಟಿರುತ್ತಲ್ವ ಮಸಾಲ ಎಲ್ಲ, ಆ ಪನ್ನೀರನ್ನು ಹಾಕಿಬಿಟ್ಟು ಮತ್ತೆ ಒಂದು ಲೋ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಎಣ್ಣೆ ಬಿಡೋವರೆಗೂ ಪನ್ನೀರನ್ನ ಎಣ್ಣೆಯಲ್ಲೇ ಅದನ್ನು ಅದು ಹೀರ್ಕೊಳ್ಳುತ್ತೆ ಪನ್ನೀರು. ಆ ಥರ ಮಾಡ್ಕೋಬೇಕು, ನಾವು ಕುದಿಸ್ಕೋಬೇಕು ಇದನ್ನು. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ ಈ ಥರ ಕೈ ಆಡಿಸ್ತಾನೆ ಇರಿ. ಪನ್ನೀರೆಲ್ಲ ಚೆನ್ನಾಗಿ ಆ ಮಸಾಲ ಗ್ರೇವಿ ಮತ್ತು ಇದು ಚೆನ್ನಾಗಿ ಎಣ್ಣೆ ಬೆಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ತಾ ಇರುತ್ತೆ. ಪನ್ನೀರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಆಮೇಲೆ ಈ ಥರ ಒಂದು 5 ನಿಮಿಷ ಆದಮೇಲೆ ನಾವೇನು ಮೊಸರು ತೊಗೊಂಡಿದ್ವಿ ಅಲ್ವಾ, ಆ ಮೊಸರು ಹಾಕಿಬಿಟ್ಟು ಈ ಟೈಮಲ್ಲೇ ಹಾಕಬೇಕು. ಮೊಸರನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕಬೇಕು. ಮೊಸರು ಹಾಕ್ಬಿಟ್ಟು ಮತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ರಿಂದ 3 ನಿಮಿಷ ಇದನ್ನು ಕುದಿಸೋಣ. ನೋಡಿ ಈ ಥರ ಎಣ್ಣೆ ಬಿಡೋವರೆಗೂ ಕುದಿಸಿ ಆದಮೇಲೆ ನಾವು ಮಿಕ್ಸಿ ಜಾರ್ಗೆ ಏನಿರುತ್ತಲ್ವ ಅದಕ್ಕೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ಳಿ. ಗ್ರೇವಿ ನನಗೆ ಇಲ್ಲಿ ಸ್ವಲ್ಪ ಗ್ರೇವಿ ಜಾಸ್ತಿ ಇರಲಿ ಅಂತ ನಾನು ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ತೊಗೊಂಡಿದ್ದೀವಲ್ವ, ಟೊಮೆಟೊ ಆಮೇಲೆ ಇದು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಅದು ತಿಕ್ಕಾಗಿಬಿಡುತ್ತೆ ಬೇಗ. ನಾನು ಹಂಗಾಗಿ ನೀರು ಜಾಸ್ತಿ ಹಾಕಿದ್ದೀನಿ. ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇವಾಗ ಕಸ್ತೂರಿ ಮೇಥಿ ಮತ್ತು ಇದು ನಾವೇನು ಫ್ರೆಶ್ ಕ್ರೀಮ್ ತೊಗೊಂಡಿದ್ವಿ ಅಲ್ವಾ, ಆ ಫ್ರೆಶ್ ಕ್ರೀಮ್ ಹಾಕಿದರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿದೆ, ರಿಚಾಗಿ ಬರುತ್ತೆ. ಈ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ನೋಡಿ ಎಷ್ಟು ಬೇಗನೆ ನಾವು ಪನ್ನೀರ್ ಬಟರ್ ಮಸಾಲಾನ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ಇದು ರೋಟಿ ಚಪಾತಿ ಕುಲ್ಚಾ ನಾನ್ ಜೊತೆ ಎಲ್ಲ ಸಖತ್ತಾಗಿರುತ್ತೆ. ಈ ಪನ್ನೀರ್ ಬಟರ್ ಮಸಾಲ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ಬಂದಿದೆ ಅಂತ ನೀವು ಒಂದು ಸರಿ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.